ಚಿಂತನೆ ಮಾಡಿ ಅವರು ಇವತ್ತು ಮುಂದುವರೆದ ಭಾಗದಲ್ಲಿ ಇವತ್ತು ಈ ರಾಜ್ಯದ ಚೊಕ್ಕಾಣಿಯನ್ನು ಹಿಡಿತಾ ಇದ್ದಾರೆ. ಇದರಲ್ಲಿ ಮಾಧ್ಯಮದವರು ತಾವು ಕೂಡ ಎಲ್ಲರೂ ಕೂಡ ಈ ಒಂದು ವಿಷಯಕ್ಕೆ ತಾವೇಗಳು ಅನೇಕ ರೀತಿಯಲ್ಲಿ ತಾವು ಕೂಡ ಚಿಂತನೆ ಮಾಡಿದ್ದೀರಿ. ಅನೇಕ ರೀತಿಯಲ್ಲಿ ಅವರಿಗೂ ಕೂಡ ನೀವು ಶುಭ ಸುದ್ದಿ ಅವ್ರಿಗೂ ನೀವು ಕೊಡಬೇಕಂತೇಳಿ ತಾವು ಕೂಡ ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ಒತ್ತಾಯ ಕೂಡ ಮಾಡಿದ್ದೀರಿ. ನಾನು ಕೂಡ ಈ ಜಿಲ್ಲೆಯ ಒಬ್ಬ ಮಗನಾಗಿ, ತಾಲೂಕಿನ ಮಗನಾಗಿ ಅವ್ರ ಜೊತೆಯಲ್ಲಿ ಅವರ ಒಂದು ಒಡನಾಟಿಯಾಗಿ ನಾನು ಕೂಡ ಭಾಳ ಹತ್ತಿರದಿಂದ ಎಲ್ಲರಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ನಾಯಕರು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂಥೇಳಿ ಮೊಟ್ಟ ಮೊದಲನಾಗಿ ನಾನು ಧ್ವನಿ ಎತ್ತಿದೆ. ಭಗವಂತ ನಮ್ಮ ಕೂಗಿಗೆ, ನಮ್ಮ ಒಂದು ಬೇಡಿಕೆಗೆ, ಪ್ರಾರ್ಥನೆಗೆ ಭಗವಂತ ಒಂದು ನಮಗೆ ವರವನ್ನು ಕೊಟ್ಟಿದ್ದಾನೆ. ಅವನಿಗೆ ಕೋಟಿ 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 ನಮಸ್ಕಾರವನ್ನು ಕೊಟ್ಟು ಮುಂದಿನ ದಿವಸದಲ್ಲಿ ಈ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ರಾಮನಗರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಳೆಗಾಲ ಗೊಂದಲ ಮಾಡ್ಕೊಳ್ಳೋದು ಬೇಡ. ಎಷ್ಟು ಜನ ಅಲ್ಲಿ ಸೇರಿದ್ರೆ ಸುಮ್ಮನೆ ಗೊಂದಲ ಆಗ್ತದೆ ಅಂಥೇಳಿ ಪ್ರಮುಖವಾದಂಥ ಮುಖಂಡಗಳೆಲ್ಲರೂ ಕೂಡ ಹೇಳಿ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಮುಖ್ಯವಾದಂಥ ಲೀಡ್ರುಗಳು ಸಾಕಷ್ಟು ಜನ 40 ವರ್ಷ 50 ವರ್ಷದಿಂದ ದುಡಿದಂಥವ್ರು ಇದ್ದಾರೆ, ಪಕ್ಷ ಕಟ್ಟೋದವ್ರು ಇದ್ದಾರೆ, ಪಕ್ಷಕ್ಕೆ ಹೋರಾಟ ಮಾಡಿದಂಥ ಜನ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂಥೇಳಿ ಅನೇಕ ಜನರು ಕನಸನ್ನು ಕಂಡಂಥವ್ರು ಹಿರಿಕರೆಲ್ಲ ಇದ್ದಾರೆ. ಸೊ ಅವರೆಲ್ರಿಗೂ ಕೂಡ ನಾವು ವಿಶೇಷವಾಗಿ ಯಾರ್ಯಾರದು ಹಿರಿಕರಿದ್ದಾರೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ನಾವೊಂದು ನಮ್ಮ ಕ್ಷೇತ್ರದಿಂದ ಒಂದು 5-6 ಸಾವಿರ ಜನ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಲಿಮಿಟೆಡ್ 500ರಿಂದ 600 ಆಸನಗಳು ಅಷ್ಟೇ ಮಾಡಿರೋದು. ಗ್ಲಾಸ್ ಹೌಸಲ್ಲಿ ಇರೋ ಕೆಪಾಸಿಟಿನೇ ಅಷ್ಟು. ಅವರೆಲ್ಲರೂ ಕೂಡ ಅಲ್ಲಿ ಅಭಿನಂದನೆ ಹೇಳೋಕ್ಕೋಸ್ಕರವಾಗಿ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ, ಹಾರೈಸಲಿಕ್ಕೆ, ಒಳಗಡೆ ಆದ್ರೇನು ಹೊರಗಡೆ ಆದ್ರೇನು ಎಲ್ಲರೂ ಒಂದನೇ ಅವರನ್ನು ನೋಡಿ ಒಂದು ವಿಶ್ ಮಾಡುವಂಥದ್ದು, ಅವ್ರಿಗೊಂದು ಹಾರೈಕೆ ಮಾಡುವಂಥದ್ದು ನಮ್ಮ ಕೆಲಸ ನಾವು ಮಾಡಿ ಅವರು ಇವತ್ತು ಮುಂದುವರೆದ ಭಾಗದಲ್ಲಿ ಇವತ್ತು ಈ ರಾಜ್ಯದ ಚೊಕ್ಕಾಣಿಯನ್ನು ಹಿಡಿತಾ ಇದ್ದಾರೆ. ಇದರಲ್ಲಿ ಮಾಧ್ಯಮದವರು ತಾವು ಕೂಡ ಎಲ್ಲರೂ ಕೂಡ ಈ ಒಂದು ವಿಷಯಕ್ಕೆ ತಾವೇಗಳು ಅನೇಕ ರೀತಿಯಲ್ಲಿ ತಾವು ಕೂಡ ಚಿಂತನೆ ಮಾಡಿದ್ದೀರಿ. ಅನೇಕ ರೀತಿಯಲ್ಲಿ ಅವರಿಗೂ ಕೂಡ ನೀವು ಶುಭ ಸುದ್ದಿ ಅವ್ರಿಗೂ ನೀವು ಕೊಡಬೇಕಂತೇಳಿ ತಾವು ಕೂಡ ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ಒತ್ತಾಯ ಕೂಡ ಮಾಡಿದ್ದೀರಿ. ನಾನು ಕೂಡ ಈ ಜಿಲ್ಲೆಯ ಒಬ್ಬ ಮಗನಾಗಿ, ತಾಲೂಕಿನ ಮಗನಾಗಿ ಅವ್ರ ಜೊತೆಯಲ್ಲಿ ಅವರ ಒಂದು ಒಡನಾಟಿಯಾಗಿ ನಾನು ಕೂಡ ಭಾಳ ಹತ್ತಿರದಿಂದ ಎಲ್ಲರಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ನಾಯಕರು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂಥೇಳಿ ಮೊಟ್ಟ ಮೊದಲನಾಗಿ ನಾನು ಧ್ವನಿ ಎತ್ತಿದೆ. ಭಗವಂತ ನಮ್ಮ ಕೂಗಿಗೆ, ನಮ್ಮ ಒಂದು ಬೇಡಿಕೆಗೆ, ಪ್ರಾರ್ಥನೆಗೆ ಭಗವಂತ ಒಂದು ನಮಗೆ ವರವನ್ನು ಕೊಟ್ಟಿದ್ದಾನೆ. ಅವನಿಗೆ ಕೋಟಿ 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 ನಮಸ್ಕಾರವನ್ನು ಕೊಟ್ಟು ಮುಂದಿನ ದಿವಸದಲ್ಲಿ ಈ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ರಾಮನಗರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ.